ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರಾಜ್ ಎಂಬ ಯುವಕನಿದ್ದನು. ರಾಜ್ ಅವರು ಶ್ರೀಮಂತರಾಗುವ ಮತ್ತು ಆರ್ಥಿಕವಾಗಿ ಸುರಕ್ಷಿತರಾಗುವ ದೊಡ್ಡ ಕನಸುಗಳನ್ನು ಹೊಂದಿದ್ದರು, ಆದರೆ ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ಅವರಿಗೆ ತಿಳಿದಿರಲಿಲ್ಲ. ಒಂದು ದಿನ, ಅವರು ವೃದ್ಧ ಬುದ್ಧಿವಂತ ವ್ಯಕ್ತಿಯನ್ನು ಭೇಟಿಯಾದರು. ಅವರು ಅವರಿಗೆ ಸಂಪತ್ತನ್ನು ನಿರ್ಮಿಸುವ ತತ್ವಗಳನ್ನು ಕಲಿಸಿದರು. ವೃದ್ಧನು ಹೇಳಿದನು, ರಾಜ್, ಶ್ರೀಮಂತರಾಗಲು ಮತ್ತು ಆರ್ಥಿಕವಾಗಿ ಸ್ವತಂತ್ರರಾಗಲು, ನೀವು ಮೊದಲು ಹಣದ ಬಗ್ಗೆ ನಿಮ್ಮನ್ನು ನೀವು ಕಲಿಸಿಕೊಳ್ಳಬೇಕು. ಹೂಡಿಕೆ ಮಾಡುವುದು, ಉಳಿತಾಯ ಮಾಡುವುದು ಮತ್ತು ಸ್ವತ್ತುಗಳನ್ನು ನಿರ್ಮಿಸುವುದು ಹೇಗೆ ಎಂಬುದನ್ನು ಕಲಿಯಿರಿ. ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿ ಮತ್ತು ಹೊಸ ವಿಷಯಗಳನ್ನು ಕಲಿಯುತ್ತಲೇ ಇರಿ. ರಾಜ ಆ ವೃದ್ಧನ ಸಲಹೆಯನ್ನು ಅನುಸರಿಸಿದನು. ಅವರು ಪುಸ್ತಕಗಳನ್ನು ಓದಲು, ವಿಚಾರಗೋಷ್ಠಿಗಳಿಗೆ ಹಾಜರಾಗಲು ಮತ್ತು ವಿವಿಧ ಹೂಡಿಕೆ ತಂತ್ರಗಳ ಬಗ್ಗೆ ಕಲಿಯಲು ಪ್ರಾರಂಭಿಸಿದರು. ಆತ ತನ್ನ ಆದಾಯದ ಒಂದು ಭಾಗವನ್ನು ಉಳಿಸಿಕೊಂಡು ಅದನ್ನು ಷೇರುಗಳು, ರಿಯಲ್ ಎಸ್ಟೇಟ್ ಮತ್ತು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದನು. ಕಾಲಾನಂತರದಲ್ಲಿ, ಅವರ ಸಂಪತ್ತು